ಒಂದು ದಿನ ಈ ಕೆಂಪು ಇರುವೆಗಳು ಮತ್ತೆ ಕಪ್ಪು ಇರುವೆಗಳಿಗೂ ಒಂದು ಒಪ್ಪಂದ ಆಗುತ್ತೆ. ಕೆಂಪು ಇರುವೆ ನೀವು ಸಕ್ಕರೆ ತಿನ್ನಿ, ಕಪ್ಪು ಇರುವೆ ನೀವು ಬೆಲ್ಲ ತಿನ್ರಿ ಅಂತ. ಸೊ ಕೆಂಪು ಇರುವೆ ಸಾಲಾಗಿ ಹೋಗಿ ಸಕ್ಕರೆನ ತಿಂದು ವಾಪಸ್ ಹೋಗ್ತಿರುತ್ತೆ. ಅದೇ ರೀತಿ ಕಪ್ಪು ಇರುವೆ ಸಾಲಾಗಿ ಹೋಗಿ ಬೆಲ್ಲನ ತಿಂದು ವಾಪಸ್ ಮತ್ತಿಡುತ್ತೆ. ಒಂದು ದಿನ ಈ ಗುಂಪಲ್ಲಿರುವಂತ ಒಂದು ಕೆಂಪು ಇರುವೆಗೆ ಆ ಬೆಲ್ಲ ಹೆಂಗಿರುತ್ತೆ ತಿನ್ಬೇಕು ಅಂತ ಒಂದು ಆಸೆ ಹುಟ್ಟುತ್ತೆ. ಕಪ್ಪು ಇರುವೆ ಇರೋ ಸಾಲಿನ ಕೊನೆ ಇರುವೆ ಬಂದ ತಕ್ಷಣ ಈ ಕೆಂಪು ಇರುವೆ ಕಪ್ಪು ಇರುವೆಗಳ ಸಾಲಿಗೆ ಹೋಗಿ ಬೆಲ್ಲವನ್ನ ತಿನ್ನುತ್ತೆ. ವಾಪಸ್ಸು ಬರಬೇಕಾದ್ರೆ ದಾರಿಯನ್ನ ಚೇಂಜ್ ಮಾಡಿ ಕೆಂಪು ಇರುವೆಗಳ ಗುಂಪಿಗೆ ಬರುತ್ತೆ. ಆ ಕೆಂಪು ಇರುವೆ ಬರಬೇಕಾದ್ರೆ ಅದ್ರ ಹಿಂದೆ ಒಂದೆರಡು ಕಪ್ಪು ಇರುವೆಗಳು ಬರುತ್ತಂತೆ. ಎಲ್ಲ ಕಪ್ಪು ಇರುವೆಗಳು ಕೆಂಪು ಇರುವೆಗಳ ಸಾಲಿಗೆ ಬಂದು ಒಂದಕ್ಕೊಂದು ಕಚ್ಚಿ ಎಷ್ಟೋ ಇರುವೆಗಳು ಸತ್ತೋಗ್ತವೆ. So the moral of the story is ಆಸೆ ದಾರಿನ ತಪ್ಪಿಸುತ್ತೆ, ಅತಿ ಆಸೆ ದರಿದ್ರನ ತರುತ್ತಂತೆ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ